ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀ ವ್ಲಾಗ್ಸ್. ಸೊ ಇವತ್ತು ನಾನು ಬದನೆಕಾಯಿ ಎಣ್ಗಾಯಿ ಮಾಡ್ತಾಯಿದ್ದೀನಿ. ಸೊ ಹಾಗೆ ರೆಸಿಪಿ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ಬದನೆಕಾಯಿ ಎಣ್ಗಾಯಿ ಅಂದರೆ ಇಷ್ಟ ಅಂತ ಕಮೆಂಟ್ ಮಾಡಿ. ನನಗಂತೂ ಬದನೆಕಾಯಿ ಎಣ್ಗಾಯಿ ಅಂದರೆ ನಮ್ಮ ಅಜ್ಜಿ ಮಾಡೋ ಬದನೆಕಾಯಿ ಎಣ್ಗಾಯಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ನಾನು ಫಸ್ಟ್ ಟೈಮ್ ಬದನೆಕಾಯಿ ಎಣ್ಗಾಯಿನ ಟ್ರೈ ಮಾಡ್ತಾ ಇರೋದು. ಸೊ ಲೆಟ್ಸ್ ಗೆಟ್ ಇನ್ ಟು ದ ವ್ಲಾಗ್. ಆಮೇಲೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಸೊ ಬನ್ನಿ ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಬದನೆಕಾಯಿ ಎಣ್ಗಾಯಿ ಹೇಗೆ ಬರುತ್ತೆ ಅಂತ ನೋಡೋಣ. ಸೊ ಇಲ್ಲಿ ನಾವು ಬದನೆಕಾಯಿ ಎಣ್ಗಾಯಿ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಬದನೆಕಾಯಿ ಬೇಕು ಆ್ಯಂಡ್ ಬದನೆಕಾಯಿನ ನಾವು ಈ ಥರ ಪಾರ್ಟಿಷನಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಆ ಥರ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕ್ಬಿಟ್ಟು ಬಿಟ್ಬಿಡಿ, ಇಲ್ಲ ಅಂತಂದರೆ ಅದು ಕಪ್ಪಾಗತ್ತಂತ. ಬದನೆಕಾಯಿನ ಈ ಥರ ಕಟ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಬೆಲ್ಲ, ಇಂಗು, ಕರಿಬೇವು, ಮೆಣಸಿನ್ಕಾಯಿ, ಅರಿಶಿನ ಆ್ಯಂಡ್ ಇಲ್ಲಿ ಮೆಂತ್ಯ ಇದೆ, ಜೀರಿಗೆ, ಮೆಣಸು ಮತ್ತು ಇದು ಕಡಲೆಬೇಳೆ, ಧನಿಯಾ ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ, ಎಳ್ಳು ಮತ್ತು ಕರಿಬೇವು ಮತ್ತು ಇದು ತೆಂಗಿನಕಾಯಿ. ಸೊ ಇದು ಒಣಗಿರೋ ತೆಂಗಿನಕಾಯಿ ಕೂಡ ಹಾಕ್ಬೋದು, ಬಟ್ ಒಣಗಿರೋ ತೆಂಗಿನಕಾಯಿ ಇಲ್ಲ ಅಂತ ನಾನು ಹಸಿದೆ ಹಾಕೋತಾ ಇದ್ದೀನಿ. ಸೊ ಸಾರಿ ಗೈಸ್, ನಾನು ರೆಕಾರ್ಡ್ ಆಗಿದೆ ಅಂದ್ಕೊಂಡೆ, ಬಟ್ ರೆಕಾರ್ಡ್ ಆಗಿಲ್ಲ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ನಾನು ಕಡಲೆ ಬೀಜ ಹೇಳೋದು ಮರ್ತೆ, ಸೊ ಕಡಲೆ ಬೀಜನೂ ಹಾಕ್ಕೊಳ್ಳಿ. ಸೊ ನಾನು ಇನ್ನೇನು ತೋರಿಸಿದ್ದೀನಿ ಆ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ರೈ ಮಾಡಿಕೊಂಡು ಅದನ್ನು ನಾವು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ನಾವೇನು ಬದನೆಕಾಯಿನ 4 ಭಾಗ ಆಗಿ ಕಟ್ ಮಾಡ್ಕೊಂಡಿರ್ತೀವಿ ಅದರೊಳಗಡೆ ನಾವು ಆ ಪೇಸ್ಟನ್ನು ಹಾಕೋಬೇಕು. ಆ್ಯಂಡ್ ಅದನ್ನು ಫ್ರೈ ಮಾಡಬೇಕಾದ್ರೆ ನೀವು ಸಪ್ರೇಟಾಗಿ ಒಣಗಿರೋ ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಎತ್ತಿಟ್ಕೊಳ್ಳಿ. ಅದನ್ನು ಬಿಟ್ಟು ಪ್ರತಿಯೊಂದು ನೀವು ಫ್ರೈ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಳ್ಳಿ. ಆ್ಯಂಡ್ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಕೂಡ ಆ್ಯಡ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಅದು ಒಂದು ತಿಕ್ ಪೇಸ್ಟ್ ಥರ ಆಗಬೇಕು. ಇವ್ರು ಗ್ಯಾಸ್ ಆನ್ ಮಾಡ್ಕೊಂಡು ಇದಾಗಬೇಕು. ಇವ್ರು ಗ್ಯಾಸ್ ಆನ್ ಮಾಡಿದ್ದೀರನೇ ಎಣ್ಣೆ ಹಾಕ್ಬಿಟ್ಟವ್ರೆ. ನಾನು ಹೇಳಿದೆ ಫಸ್ಟೇ ಗ್ಯಾಸ್ ಆನ್ ಮಾಡಬೇಕು ಅಂತ. ಬೇಡ ಬೇಡ ಬೇಡ, ಇದು ಫಸ್ಟ್ ತೋರಿಸ್ಬಿಡೋಣ ಅಂದಿದ್ದು. ಮಹನೀಯರೇ ಮತ್ತು ಮಹಿಳೆಯರೇ, ಅಕ್ಕ ತಂಗಿರೇ, ಅಣ್ಣ ತಮ್ಮದಿರೇ, ಇಂಥವ್ರು ನಮ್ಮ ದುನಿಯಾದಲ್ಲಿ ಇರ್ತಾರೆ. ಆ್ಯಂಡ್ ನನ್ನ ತಮ್ಮ ಕೂಡ ಜಾಯ್ನ್ ಆದ ನನ್ನ ಜೊತೆ. ಸೊ ಅವನು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಿದ್ದ ನನಗೆ. ಸೊ ಇಬ್ಬರು ಸೇರಿಕೊಂಡು ನಾವು ರೆಸಿಪಿನ ಮಾಡ್ತಾಯಿದ್ವಿ. ಸೊ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಮಸಾಲೆ ತುಂಬಿರೋ ಬದನೆಕಾಯಿನ ಫ್ರೈ ಮಾಡ್ಕೋಬೇಕು. ಆ್ಯಂಡ್ ಇದರಲ್ಲೇ ನಾವು ಬದನೆಕಾಯಿನ ಬೇಯಿಸ್ಕೋಬೇಕಾಗತ್ತೆ. ನಾನು ಏನು ಮಾಡ್ತಿದ್ದೆ ಅಂದರೆ ಕರಿಬೇವು ಮತ್ತು ಮೆಣಸಿನ್ಕಾಯಿ. ಸೊ ಮೆಣಸಿನ್ಕಾಯಿ ಆಪ್ಷನಲ್, ನೀವು ಬೇಕಂದರೆ ಹಾಕ್ಕೊಳ್ಳಿ, ಖಾರ ಬೇಕಂದ್ರೆ ಹಾಕ್ಕೊಳ್ಳಿ, ಅಂದರೆ ಬೇಡ. ಸೊ ನಾನು ಹಾಕಿದ್ದೀನಿ. ಮೆಣಸಿನ್ಕಾಯಿ ಹಾಕ್ಬಿಟ್ಟು ನೀವು ಖಾರದ ಪುಡಿ ಹಾಕ್ಬೇಡಿ, ಇನ್ನೂ ಖಾರ ಆಗ್ಬೋದು. ಹೌದು, ಮೆಣಸಿನ್ಕಾಯಿ ಎಲ್ಲ ಹಾಕಿ ಖಾರದ ಪುಡಿ ಎಲ್ಲ ಹಾಕ್ಬಿಟ್ಬಿಡಿ. ಈಗ ನಾನು ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕಿದ್ದೀನಿ. ಆ್ಯಂಡ್ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ನಾವು ಇದೆಯಲ್ಲ ಈ ಮಸಾಲೆನ ನಾವು ಹಾಕೋಣ. ಇದಕ್ಕೆ ಹಾಕ್ಕೊಂಡು ನೀರು ಹಾಕೊಳ್ಳಿ. ಇದು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಕುದಿಸಿದ್ರೆ ಏನಿದು ಬದನೆಕಾಯಿ ಹಾಗಲಕಾಯಿನ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಸೊ ಉಳಿದಿರೋ ಮಸಾಲನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಆ್ಯಂಡ್ ಇವಾಗ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಬದನೆಕಾಯಿ ಬೆಂದಿದೆ ಅಂತ ಗೊತ್ತಾದಾಗ ಬದನೆಕಾಯಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಸೊ ಗೈಸ್, ನೋಡಿದ್ರಲ್ಲ ಬದನೆಕಾಯಿ ಎಣ್ಗಾಯಿ ಮಾಡಿದ್ದಾಯಿತು. ಸೊ ಈಗ ಟ್ವಿಸ್ಟ್ ಏನು ಅಂತಂದರೆ ನನ್ನ ತಮ್ಮನ ಕೈಲಿ ದೋಸೆ ಮಾಡಿಸೋಣ ಅಂತ ದೋಸೆ ಮಾಡಿಸಿ ಅವನ ಕೈಲೇ ದೋಸೆ ಜೊತೆಗೆ ಎಣ್ಗಾಯಿ ಟೇಸ್ಟ್ ಮಾಡಿಸ್ತೀನಿ. ಹೇಗಿದೆ ಅಂತ ಅವ್ನ ಬಾಯಲ್ಲೇ ಕೇಳಿಸೋಣ. ಇವಾಗ ಏನು ಗೊತ್ತಾ ವಿಷಯ, ಗೆಸ್ ಮಾಡು. ಏನಿರ್ಬೋದು? ಏನಿಲ್ಲ, ವಿಡಿಯೋ ರೆಕಾರ್ಡ್ ಆಗಿ. ಹಾಂ, ಇಲ್ಲ, ಏನೋ ಸೀಸ್ಬಿಟ್ಟಿದ್ಯಾ? ಇಲ್ಲ, ನೀನು ದೋಸೆ ಮಾಡ್ಕೊಡ್ತೀಯಾ? ನಾನು ದೋಸೆ ಆಗಲ್ಲ, ನೀವೇ ಮಾಡ್ಕೊಡ್ತಿದ್ದಿ. ನಾನು ಇದು ಮಾಡಿದ್ದೀನಿ, ನೀನು ದೋಸೆ ಮಾಡ್ತೀಯಾ? ಅಲ್ಲಿ ಗೊತ್ತೈತೆ. ನೀನು ದೋಸೆ ಮಾಡಿಬಿಟ್ಟು ಹೇಗೈತೆ ಅಂತ ಟೇಸ್ಟ್ ಮಾಡಿ. ಯಾಕೆ ಬಂದ್ಬಿಡು ಎಲ್ಲ ಇದು ಮಾಡ್ತೀರಪ್ಪ, ನೀವು ಕರೀಲ್ಲ. ನಾನು ದೋಸೆ ಮಾಡಕ್ಕೆ ಬರಲಾಗಾಯ್ತು, ನಾನು ದಪ್ಪು ಮಾಡ್ತೀನಿ. ಇಲ್ಲ, ಇಟ್ಸ್ ಓಕೆ. ನೀನು ಹೆಂಗೆ ಮಾಡಿದ್ರು ನಾನು ತಿಂತೀನಿ. ನಿಮ್ಗೆ ಮುಡ್ದು ಬರಲ್ಲ, ನೀನು ಹೆಂಗೂ ಮಾಡ್ಕೊಟ್ರೆ ತಿಂತೀನಿ. ನನ್ನ ಮೇಲೆ ಹಾಕ್ಬಿಡಿ ನೋಡಿ. ಹೆಂಗಾದ್ರೂ ಮಾಡೋದು, ಹೆಂಗೆ ಮಾಡ್ತೀನಿ ಟೇಸ್ಟ್ ಮಾಡೋದು ಮಾಡಿ ಬರೋಣ ಗೈಸ್. ಕ್ಯಾಮ್ರಾ ಮಾಡ್ತೀವಿ. ಓ ಮೈ ಗಾಡ್,
ದೋಸೆ ಮಾಡ್ತಿದ್ದಲ್ಲ ನೀನು ಮಾಡಿ ಬರೋಣ. ವಿಡಿಯೋ ಮುಂದೆ ಓವರ್ ಶಾಪ್ ಏನಾದ್ರು ಮಾಡ್ತೀಯಾ? ಬತ್ತಾನೆ ಇಲ್ಲ ಯಾವ್ದೇ ಇದು ಒಳ್ಳೆ ಯಾವ್ದೇ ಇದು ಹಸಿ ವೇಸ್ಟ್ ಆದರೆ ಏನಿಲ್ಲ ನಾವು ಮನೆ ಕಡೆ ಐತೆ ಬತ್ತಾ ಇಲ್ಲ ಬತ್ತೈತೆ ಎದ್ದ ನಮ್ಮ ಎದುರು ಈಗ ಎಷ್ಟು ಎಣ್ಣೆ ಆಗ್ತಾ ಇದೆಯಾ? ಎಣ್ಣೆ ಹಾಕಿದ್ರೆ ಬರೋದು ಕೆಳಗಡೆ ಇಲ್ಲ ಹೋಗ್ಲಿ ಡೀಪ್ ಫ್ರೈ ಮಾಡ್ಬಿಡು ಹೇಳ್ತೀನಿ. ಒಳಗಡೆ ಮೊಟ್ಟೆ ಹಾಕ್ಬಿಟ್ಟು ಹೇಳ್ತೀನಿ. ದೋಸೆ 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 ಯಾರಿಗೆ ಬೇಕು ಇಂಥ ದೋಸೆ ಇದು ಯಾವ್ದೋ ಹೋಗೇ ಬಿಟ್ಟೈತೆ ಈ ದೋಸೆ. ಸಾರಿ 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 ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ. ಸೊ ಈಗ ಅವ್ನು ಮಾಡಿರೋ ದೋಸೆ ಮಾಡಿರೋ ದೋಸೆ ತಿಂತಾ ಇದ್ದೀನಿ. ದೋಸೆ ಈಗ ಬಿಸಿ ಬಿಸಿ ಬೇಕೈತೆ ಇಂತ ಆಗ ನಾನು ಮಾಡಿದ್ದೀನಲ್ಲ ದೋಸೆ ಚೆನ್ನಾಗಿತ್ತಾ? ಬಿಸಿ ಐತೆ ಇರೋ ಒಂದು ಸ್ವಲ್ಪ. ಬಿಸಿ ಇದ್ರೆ ಇದೆ ಪ್ರಾಬ್ಲಮ್. ಇದು ಯಾರು ಬೇಜಾರು ಮಾಡ್ಕೊಬಿಡ್ತಾರೆ ಗೊತ್ತಾಗಿಲ್ಲ ಪೂ ಏನಕ್ಕೆ ಇಷ್ಟು ಓವರಾಗಿ ಆಡ್ತಾ ಇದೆಯಾ ಅಂತ ಗೊತ್ತಿಲ್ಲ. ನನ್ನ ಫ್ರೆಂಡ್ ನೀನು ಎಷ್ಟು ಚೆನ್ನಾಗಿ ಇಮಿಟೇಟ್ ಮಾಡ್ತಾಳೆ ಗೊತ್ತಾ? ಮಾಡ್ಕೊಂಡು ಬಿಡು ಇದ್ರೆ ನೋಡ್ರಿ ಬನ್ನಿ ಬನ್ನಿ ಅಯ್ಯೋ ದೇವ್ರೇ, ನಾವು ಬಿಟ್ಕೊ ಒಂದು ಪೀಸ್ ಬಿಟ್ಕೊಂಡು ಹಿಂಗೆ ಅನ್ಕೊಂಡು ತಿನ್ರಿ. ಓಹೋ ಬದನೆಕಾಯಿನ ಇದ್ರ ಹಿಂಗೆ ಹಚ್ಕೊಂಡು ಹಿಂಗೆ ಹಚ್ಕೊಂಡು ಬದನೆಕಾಯಿ ತಿಂತಿದ್ಯೋ? ನಾನು ನಿಜ ಇದನ್ನ ಹಾಕ್ತೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ನೀವು ಟ್ರೈ ಮಾಡಿ ಈ ರೆಸಿಪಿನ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಯಾರ್ಯಾರಿಗೆಲ್ಲ ಬದನೆಕಾಯಿ ಇಷ್ಟ ಇಲ್ಲ ಸೊ ಅವರೆಲ್ಲ ಇದನ್ನು ಟ್ರೈ ಮಾಡ್ಕೊಂಡು ತಿನ್ನಿ. ಇಷ್ಟ ಆಗುತ್ತೆ ಬದನೆಕಾಯಿ. ನನಗೆ ಇದು ನಮ್ಮ ಅಜ್ಜಿ ಮಾಡಿಕೊಟ್ಟಿದ್ರು. ನನಗೆ ಅವಾಗಲಿಂದ ಆ್ಯಂಡ್ ನಾನು ತಿನ್ನೋದು ಅಷ್ಟೇ, ಅಷ್ಟಾಗಿ ಆಸೆ ಪಟ್ಟು ತಿನ್ನೋದು ನಮ್ಮ ಅಜ್ಜಿ ಮಾಡಿದಾಗ ಅಷ್ಟೇ. ಆ್ಯಂಡ್ ಇದು ಫಸ್ಟ್ ಟೈಮ್ ನಾನು ಮಾಡಿದ್ದು. ಸೊ ಇನ್ನು ಯಾರಿಗಾದ್ರೂ ಬದನೆಕಾಯಿ ಇಷ್ಟ ಇಲ್ಲ ಅಂತಂದರೆ ಒಂದ್ಸಲ ಈ ಥರ ಟ್ರೈ ಮಾಡಿಕೊಂಡು ತಿನ್ನೋಕ್ಕೆ ಟ್ರೈ ಮಾಡಿ, ಇಷ್ಟ ಆಗುತ್ತೆ. ಆ್ಯಂಡ್ ಸೊ ಯಾ ಗೈಸ್, ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಚ್ ಲವ್.